ತೈತ್ತರೀಯ ಶಾಖೆಯ ವಿಷಯವನ್ನ ಶುಕ್ಲಯಜುರ್ವೇದ ಮತ್ತು ಅದರ ಶಾಖೆಗಳ ಬಗ್ಗೆ ವಿವರಣೆಯನ್ನು ಕೊಡ್ತಾ ಇದ್ರು. ಯಜುರ್ವೇದ ತರೋ ಶಾಖಾ ಸಪ್ತವಿಂಶನ್ ಮಹಾಮುನಿ ವೈಶಂಪಾಯನ ನಾಮಾಸೋ ವ್ಯಾಸ ಶಿಷ್ಯ ಚಕಾರ. ವ್ಯಾಸರ ಶಿಷ್ಯ ವೈಶಂಪಾಯನರು ಯಜುರ್ವೇದದ ವೃಕ್ಷವನ್ನ 27 ವಿಭಾಗವಾಗಿ ಲೋಕಕ್ಕೆ ಕೊಟ್ಟರು. ಶಿಷ್ಯೇಭ್ಯ ಪ್ರದದೌ ತಾಶ್ಚ ಜಗೃಹುಸ್ತೆ ಪ್ಯನುಕ್ರಮಾತ್. ಅದನ್ನ ಶಿಷ್ಯರಿಗೆ ಕೊಟ್ಟರು, ಅವರೆಲ್ಲ ಸ್ವೀಕರಿಸಿದ್ರು. ಯಾಜ್ಞವಲ್ಕ್ಯಸ್ತು ತತ್ರಾಭೂತ್ ಬ್ರಹ್ಮರಾತ ಸುತೋ ದ್ವಿಜ ಶಿಷ್ಯ ಪರಮಧರ್ಮಜ್ಞೋ ಗುರುವೃತ್ತಿ ಪರಸ್ಸದಾ. ಯಾಜ್ಞವಲ್ಕ್ಯರು ಬ್ರಹ್ಮರಾತನ ಮಗ. ಬ್ರಹ್ಮರಾತ ಅಂತ ಅವರ ತಂದೆ ಹೆಸರು. ಗುರು ಸೇವೆಯಲ್ಲಿ ಸದಾ ರತರಾಗಿದ್ದವರು. ಅಂತಹ ಯಾಜ್ಞವಲ್ಕ್ಯರು ಇದೇ ಯಜುರ್ವೇದದ ಪರಂಪರೆಯಲ್ಲಿ ಮುಂದುವರೆದು ಬಂದ ಅತ್ಯಂತ ಪ್ರೀತಿಯ ಶಿಷ್ಯ. ಋಷಿರ್ಯೋದ್ಯ ಮಹಾಮೇರೋ ಸಮಾಜೇ ನಾಗಮಿಷ್ಯತಿ ತಸ್ಯ ವೈ ಸಪ್ತರಾತ್ರಾತ್ತು ಬ್ರಹ್ಮಹತ್ಯಾ ಭವಿಷ್ಯತಿ. ಮಹಾಮೇರುವಿನ ದಾರಿಯಲ್ಲಿ ಸಾಗುವಾಗ ಇವನಿಗೆ ಬ್ರಹ್ಮಹತ್ಯೆ ಉಂಟಾಗುತ್ತೆ ಅಂತ ಮೊದಲೇ ಪೂರ್ವಮೇವಂ ಮುನಿಗಣೈ ಸಮಯೋ ಯಃ ಕೃತೋ ದ್ವಿಜ ವೈಶಂಪಾಯನ ಏಕಸ್ತು ತಂ ವ್ಯತಿಕ್ರಾಂತವಾನ್ ಸುಧಾ. ಮೊದಲೇ ನಿರ್ಧಾರವಾಗಿದ್ದ ಈ 7 ದಿನಗಳಲ್ಲಿ ಯಾವತ್ತೋ ಒಂದು ದಿವಸ ಬ್ರಹ್ಮಹತ್ಯೆ ಉಂಟಾಗುತ್ತೆ ಅನ್ನುವ ಮಾತನ್ನ ತಿಳಿದು ವೈಶಂಪಾಯನ ಒಬ್ಬನೇ ಆ ನಿಯಮವನ್ನ ಅಲ್ಲಿಗೆ ಹೋಗಬಾರ್ದು, ಅಲ್ಲಿ ತೊಂದರೆ ಆಗುತ್ತೆ ಅನ್ನುವ ನಿಯಮವನ್ನ ಮೀರಿದ್ರು. ಇದರಿಂದಾಗಿ ಏನಾಯ್ತು? ಸ್ವಸ್ತ್ರೀ ಎಂಬಾಲಕಂ ತೇಥ ಸೋಥ ಪದ ಸ್ಪೃಷ್ಟ ಅಘಾತಯತ್. ಆ ಮೇರುವಿನ ಪರ್ವತದ ಸುತ್ತ ಯಾರು ಹೋಗಬಾರ್ದು ಅನ್ನೋದನ್ನ ಮೀರಿ ವೈಶಂಪಾಯನ ಹೋಗಿ ಬಂದದ್ರಿಂದ ಅವನ ತಂಗಿಯ ಮಗನನ್ನ ಸಹ ಅತ ಪದ ಕಾಲಿಗೆ ಅಂದ್ರೆ ಈ ಪರ್ವತದ ತಪ್ಪಲಿನಲ್ಲಿ ನಡೆಯುವಾಗ ಅದು ಒಬ್ರೇ ಹೋಗ್ಲಿಕ್ಕಿರುವಷ್ಟು ಜಾಗ ಇರುತ್ತೆ. ಅಂಥದ್ರಲ್ಲಿ ಇಬ್ರು ಹೋದ್ರೆ ಬಹಳ ಕಷ್ಟ, ಒಬ್ರ ಮೇಲೆ ಒಬ್ರು ಬಿದ್ದು ಹೋಗ್ಬೇಕಾಗುತ್ತೆ. ಅಂತ ಸಂದರ್ಭದಲ್ಲೂ ಕೂಡ ಬಹಳ ಜಾಗ್ರತೆಯಲ್ಲೇ ಹೋಗ್ತಿದ್ರು. ಆದ್ರೆ ಯಾಜ್ಞವಲ್ಕ್ಯರಿಗೆ ಒಂದ್ಸರ್ತಿ ವೈಶಂಪಾಯನರು ತಮ್ಮ ಶಿಷ್ಯರ ಜೊತೆಗೆ ಹೋಗುವಾಗ ತನ್ನ ತಂಗಿಯ ಮಗನ ಕಾಲಿಗೆ ತಾಗಿ ಅವನು ಕೆಳಕ್ಕೆ ಬಿದ್ದ. ಸ್ಪೃಷ್ಟಂ ಅಘಾತಯತ್. ಕಾಲ್ ತಾಗಿತು, ಅದು ಹೌದೋ ಅಲ್ಲೋ ಅಂತ ಬೆರಳು ಚೂರ್ತಾಗಿದ್ದು ಗ್ರಿಪ್ ತಪ್ಪಿ ಕೆಳಕ್ಕೆ ಬಿದ್ದ. ಶಿಷ್ಯಾನ ಸಭೋ ಶಿಷ್ಯಾ ಬ್ರಹ್ಮಹತ್ಯಾಪಹಂ ವ್ರತಂ ಚರಧ್ವಂ ಮತ್ಕೃತೆ ಸರ್ವೇ ನ ವಿಚಾರ್ಯಮಿದಂ ತಥಾ. ಶಿಷ್ಯರಿಗೆ ವೈಶಂಪಾಯನರು ಹೇಳ್ತಾರೆ, ನನ್ನ ಪರವಾಗಿ ನೀವೆಲ್ಲರೂ ಸೇರಿ ವ್ರತವನ್ನ ಮಾಡಿ, ಯಾಕೆಂದ್ರೆ ನನ್ನ ಕೈಯಿಂದ ಒಂದು ಬ್ರಹ್ಮಹತ್ಯಾ ಪಾಪವಾಗಿದೆ. ಆಗ ಅಥಾಹ ಯಾಜ್ಞವಲ್ಕ್ಯಸ್ತು ಕಿಮೇಭಿರ್ಭಗವಾನ್ ದ್ವಿಜೈಃ ಕ್ಲೇಶಿತೈಃ ಅಲ್ಪತೇಜೋಭಿಃ ಚರಿಷ್ಯೇಹಮಿದಂ ವ್ರತಂ. ಆಗ ಯಾಜ್ಞವಲ್ಕ್ಯರು, ಪಾಪ ನಿತ್ಯ ತಮ್ಮ ಅನುಷ್ಠಾನಕ್ಕೆ ಸಮಯ ಸಾಲುವುದಿಲ್ಲ ಇವರಿಗೆಲ್ಲ, ಅವರ ಅಲ್ಪ ತೇಜಸ್ಸಿಗೆ ಇಷ್ಟು ದೀರ್ಘವಾದ ಕಷ್ಟಪಟ್ಟು ಮಾಡುವುದಕ್ಕಿಂತ ಅಹಂ ಚರಿಷ್ಯೆ, ನಾನು ಇಷ್ಟಪಟ್ಟೆ ಆ ಎಲ್ಲರ ಪರವಾಗಿ ನಾನು ನಿಮಗೆ ಪ್ರಾಯಶ್ಚಿತ್ತದ ಕಾರ್ಯವನ್ನ ನಡೆಸಿಕೊಡ್ತೇನೆ, ವ್ರತವನ್ನ ಆಚರಿಸಿ ನಿಮ್ಮ ಬ್ರಹ್ಮಹತ್ಯೆಗೆ ಪರಿಹಾರವನ್ನ ಮಾಡುವ
ಪ್ರಾಯಶ್ಚಿತ್ತದ ಕರ್ಮದಲ್ಲಿ ನನ್ನನ್ನು ತೊಡಗಿಸಿಕೊಳ್ತೇನೆ. ತತ ಕ್ರುದ್ಧೋ ಗುರು ಪ್ರಾಹ ಯಾಜ್ಞವಲ್ಕ್ಯಂ ಮಹಾಮುನಿಂ ಮುಚ್ಯತಾಂ ಯತ್ ತ್ವಯಾಧೀತಂ ಮತ್ತೋ ವಿಪ್ರಾವಮಾನಕ. ಏನು ಉಳಿದ ಎಲ್ಲರ ತಪಸ್ಸನ್ನ ಅಲ್ಪ ತೇಜಸ್ಸು ಅಂತ ಹೇಳಿ ನೀನು ದೊಡ್ಡವನಾಗ್ಲಿಕ್ಕೆ ಹೊರಟಿದ್ಯಾ? ಎಷ್ಟು ಅವಮಾನ ಮಾಡ್ತಾ ಇದ್ದಿ. ನೀನ್ ಈ ರೀತಿ ಮಾಡುವುದು ತಪ್ಪು. ಇದು ನಿನಗೆ ಹೊಂದುವಂತದ್ದಲ್ಲ. ವಸ್ತುತಃ ಅವನೇನು ಶ್ಲೋಕ 10ನೇದ್ದು 5ನೇ ಅಧ್ಯಾಯ 10ನೇ ಶ್ಲೋಕದಲ್ಲಿದೆ. ನಿಸ್ತೇಜಸೋ ವದಸ್ಯೇನ ಅನ್ಯತ್ವಂ ಬ್ರಾಹ್ಮಣ ಪುಂಗವಾನ್ ತೇನ ಶಿಷ್ಯೇನ ನಾರ್ಥೋಸ್ತಿ ಮಮಾಜ್ಞಾ ಭಂಗಕಾರಿಣ. ಋತ್ವಿಜರ ಮಾನವನ್ನ ತೆಗೆದವನೇ, ನೀನು ನನ್ನಿಂದ ಏನೆಲ್ಲ ಪಡೆದಿದ್ದೀಯೋ ಅದೆಲ್ಲವನ್ನು ಇಲ್ಲೇ ಬಿಟ್ಟು ತೆರಳು. ನೀನು ಈ ಸಮಸ್ತ ಬ್ರಾಹ್ಮಣರ ತೇಜಸ್ಸಿಲ್ಲ ಅನ್ನುವ ರೀತಿಯಲ್ಲಿ ಮಾತನಾಡಿದ್ದಿ. ನಿನ್ನತ್ರ ನನಗೆ ಮಾತನಾಡ್ಲಿಕ್ಕೆ ಇಷ್ಟ ಇಲ್ಲ. ನನ್ನ ಆಜ್ಞೆಯನ್ನ ಭಂಗಗೊಳಿಸಿ ಉಳಿದವರದ್ದೆಲ್ಲ ತಪಸ್ಸನ್ನ ನಾನೇ ಮಾಡ್ತೇನೆ ಅಂತ ಒಬ್ಬನೇ ಅಹಂಕಾರದಿಂದ ವರ್ತಿಸಿದ್ದಿ. ನಿನ್ನಂಥ ಮಾತನ್ನ ಮೀರಿದ ನಾನು ಹೇಳಿದ್ದೇನೆ, ನವಿಚಾದಿಮಿದಂ ತಥಾ. ಇದರ ಮೇಲೆ ಮತ್ತೆ ಯಾರೂ ಕೂಡ ಏನು ಯೋಚನೆ ಮಾಡಬೇಡಿ, ಚರ್ಚೆ ಮಾಡಬೇಡಿ. ನಿಮ್ಮ ಪಾಡಿಗೆ ನೀವು ಮಾತು ವಹಿಸದೆ ಮೌನದಿಂದ ವ್ರತವನ್ನ ಆಚರಿಸಿ ಅಂತ ನಾನಿಷ್ಟು ಹೇಳಿದ್ದೆ. ಹೇಳಿದ್ಮೇಲೂ ನೀನು ಮತ್ತೆ ಇವರಿಗೆಲ್ಲ ಯಾಕೆ ಕಷ್ಟ ಅಂತ ಭಾರಿ ಅವರ ಮೇಲೆ ಕರುಣೆ ತೋರುವಂತೆ, ಇವರೆಲ್ಲ ಅಲ್ಪ ತೇಜಸ್ಕರು ಅಂತ ಅವರನ್ನ ಅವಮಾನ ಮಾಡುವಂತೆ, ನಾನೇ ಎಲ್ಲ ಮಾಡ್ತೇನೆ ಅಂತ ಅಹಂಕಾರ ತೋರುವ ನಿನ್ನ ಈ ಮಾತುಗಳು ಗುರುಗಳ ಆಜ್ಞೆಯನ್ನ ಭಗ್ನಗೊಳಿಸಿದ್ರಿಂದ ಇನ್ನು ಮಮಾಜ್ಞಾ ಭಂಗಕಾರಿಣ. ಯಾಜ್ಞವಲ್ಕ್ಯಸ್ತತಃ ಪ್ರಾಹ ಭಕ್ತಿ ತತ್ತೇ ಯಥೋದಿತಂ. ನಾನು ಖಂಡಿತ ಯಾರನ್ನು ಅವಮಾನ ಮಾಡ್ಬೇಕು ಅಂತ ಮಾಡ್ಲಿಲ್ಲ. ಎಲ್ಲರಿಗೂ ಅವರವರ ಕೆಲಸ ಜಾಸ್ತಿ ಇದೆ ಮತ್ತು ಅವರಿಗೆ ಇಷ್ಟು ದೊಡ್ಡ ಪ್ರಾಯಶ್ಚಿತ್ತದ ಬ್ರಹ್ಮಹತ್ಯೆಯಂತಹ ವ್ರತದ ಪ್ರಾಯಶ್ಚಿತ್ತ ಮಾಡುವ ಸಮಯ ಇಲ್ಲ ಅವರಿಗೆ ಅಷ್ಟು ಸಾಕಾಗುದಿಲ್ಲ ಶಕ್ತಿ. ನಾನು ನಿಮ್ಮ ಮೇಲಿಂದ ಭಕ್ತಿಯಿಂದಲೇ ಹೇಳಿದ್ದು ಹೊರತು ಯಾರ ಮೇಲೂ ಕೋಪ ಇಲ್ಲ, ಯಾರಕ್ಕಿಂತ ನಾನು ಹಿರಿಯ ಅನ್ನೋ ಅಹಂಕಾರ ಇಲ್ಲ, ಅಥವಾ ಅವರನ್ನೆಲ್ಲ ಚಿಕ್ಕವರು ಅಂತ ಅವಮಾನಿಸುವ ಪ್ರಶ್ನೆಯೂ ನನ್ನಲ್ಲ ಅಲ್ಲ. ಆದ್ರೆ ನೀವು ಹೇಳಿದ್ರಿ ನಾನು ಕೊಟ್ಟದ್ದನ್ನೆಲ್ಲ ಇಲ್ಲೇ ಬಿಟ್ಟು ಹೋಗು ಅಂತ. ಮಮಾಪ್ಯಲಂ ತ್ವಯಾಧೀತಂ. ನನಗೆ ನೀವು ಕೊಟ್ಟದ್ದು ಬೇಕಾದಷ್ಟಿದೆ. ನೀವು ತುಂಬಾ ಕರುಣೆಯಿಂದ ನನಗೆ ಬೇಕಾದಷ್ಟನ್ನ ಬೋಧಿಸಿದ್ದೀರಿ. ನೀವು ಏನನ್ನ ಹೇಳಿದ್ದೀರೋ ಎನ್ಮಯ ತದಿದಂ ದ್ವಿಜ, ತಗೊಳ್ಳಿ. ನೀವು ಏನನ್ನ ನನಗೆ ಕೊಟ್ಟಿದ್ದೀರೋ ಅಷ್ಟನ್ನು ಕೂಡ ನಾನು ನಿಮ್ಮ ಮುಂದೆ ಬಿಟ್ಟಿದ್ದೇನೆ. ಇತ್ಯುಕ್ತೋರುದಿರಾಕ್ತಾನಿ ಸ್ವರೂಪಾಣಿ ಚೂಂಸಿಸ ಶ್ರದ್ಧಯಿತ್ವಾ ದದೌ ತಸ್ಮೈ ಯಯೌ ಚ ಸ್ವೇಚ್ಛಯಾ ಮುನಿ. ಯಾಜ್ಞವಲ್ಕ್ಯ ಒಂದು ಸಾಂಕೇತಿಕವಾಗಿ ಬಾಯಿಯಿಂದ ಏನೋ ಕಾರಿದವನಂತೆ ಮಾಡಿ, ಅದು ವಸ್ತುತಃ ಕಾರುವುದು ಅಂದ್ರೆ ಏನು, ಮನಸ್ಸಿನಲ್ಲಿದ್ದ ಅಷ್ಟೂ ವಿಚಾರಗಳನ್ನ ನೀವು ಕೊಟ್ಟದ್ದನ್ನ ಇನ್ನು ಮುಂದೆ ನಾನು ಬಳಸಿಕೊಳ್ಳುವುದಿಲ್ಲ. ಇನ್ನು ಮುಂದೆ ನಾನು ಯಾವತ್ತೂ ಕೂಡ ಗೀತೆಯನ್ನು ಉಲ್ಲೇಖ ಮಾಡಲ್ಲ ಅಂತ ಒಬ್ಬ ಕೂತ ಅಂದ್ರೆ ಅದು ಭಗವದ್ಗೀತೆಯನ್ನ ಅವರ ಮುಂದೆ ವಾಪಸ್ ಕಾರಿ ಹೋದ ಹಾಗೆ. ಇನ್ನೇನಿದ್ರು ಕೂಡ ಗೀತೆಗೆ ಸಮಾನವಾದ ಬೇರೆ ಏನನ್ನೋ ಹುಡುಕ್ತೇನೆ, ಗೀತೆಯ ಮಾತನ್ನು ಹೇಳಲ್ಲ. ಈ ಅಂತ್ಯಾಕ್ಷರಿಯಲ್ಲಿ ಕೆಲವೊಂದು ಸರ್ತಿ ಆಟ ಆಡುವಾಗ ನೀವು ಅಗಷ್ಟುಪ್ಪನ್ನ ಇನ್ನು ಯೂಸ್ ಮಾಡುವ ಹಾಗಿಲ್ಲ, ಆಮೇಲೆ ನೀವು ತ್ರಿಷ್ಟುಪ್ಪನ್ನ ಬಳಸುವ ಹಾಗಿಲ್ಲ, ಆಮೇಲೆ ಕಾಳಿದಾಸನ ಕಾವ್ಯಗಳನ್ನು ಹೇಳುವ ಹಾಗಿಲ್ಲ, ಪಂಚಮಹಾಕಾವ್ಯಗಳನ್ನು ಹೇಳುವ ಹಾಗಿಲ್ಲ, ಸ್ವಂತ ರಚನೆ ಮಾಡಿದ್ದನ್ನ ಹೇಳುವ ಹಾಗಿಲ್ಲ ಅಂತ ಹೀಗೆ ಒಂದೊಂದೇ ಸ್ಟೆಪ್ ಅವರನ್ನ ಬಿಗಿ ಹಿಡಿಯುವ ಹಾಗೆ. ಅಕ್ಷರ ಕೊನೆಯಲ್ಲಿ ಕ್ರೌ ಅಂತ ಎಂಡ್ ಆಯ್ತು ಅಂದ್ರೆ ಕ್ರೌವಿಂದನೇ ಶುರುವಾಗಬೇಕು. ದ್ವಿ ಅಂತ ಬಂದು ನಿಂತಿತು ಅಂತಂದ್ರೆ ದ್ವಿ ಅನ್ನೋದ್ರಿಂದನೇ ಶ್ಲೋಕ ಮುಂದಿನದ್ದು ಅಂತ್ಯಾಕ್ಷರಿಯಲ್ಲಿ ಶುರುವಾಗ. ತುಂಬಾ ಕಷ್ಟ ಇದೆ. ನಾವಿವತ್ತು ಅಂತ್ಯಾಕ್ಷರಿ ನೋಡೋದು ಅಂತ್ಯಾಕ್ಷರನೇ ಅಲ್ಲ, ಈ ಸಿನಿಮಾ ಹಾಡು ಅಥವಾ ಯಾವುದೋ ಬೇರೆ ಬೇರೆ ರೀತಿಯ ಶ್ಲೋಕಗಳಿಂದ ಹೇಳುದು. ಶ್ಲೋಕದ ಅಂತ್ಯಾಕ್ಷರಿ ಅದನ್ನು ವೇದದಲ್ಲಿ ನಡೆಸ್ತಾರೆ. ಸಮಗ್ರ ವೇದಕ್ಕೇನೆ ಅಂತ್ಯಾಕ್ಷರಿಯನ್ನ ಮಾಡುವಂಥದ್ದು
ನಮಗೆ ಗೊತ್ತಾಗುತ್ತೆ. ಅಂತ ಸಂದರ್ಭದಲ್ಲಿ ಹೇಗೆ ಒಂದೊಂದನ್ನೇ ಬಿಡುತ್ತಾರೋ ಹಾಗೆ ಇವನು ಗುರುಗಳಿಂದ ಬಂದಂತಹ ಯಜುರ್ವೇದದ ಶಾಖೆಯನ್ನ ಬಿಟ್ಟು ಸಾಂಕೇತಿಕವಾಗಿ ಅದನ್ನ ಸ್ವೇಚ್ಛೆಯಿಂದಲೇನೆ ಕೋಪ ಮಾಡಿಕೊಂಡು ನೀವು ಕೊಟ್ಟದ್ದು ಬೇಡ, ನೀನು ವಿದ್ಯೆನು ಬೇಡ ಅಂತ ಅಹಂಕಾರದಿಂದ ಅಲ್ಲ, ಆಯ್ತು ನೀವು ಕೊಟ್ಟದ್ದೆಲ್ಲವನ್ನು ಇಲ್ಲೇ ಬಿಟ್ಟು ಹೋಗ್ತೇನೆ ಅಂತ ಗುರುಗಳಲ್ಲಿ ಅದನ್ನ ಹೇಳಿ ಛರ್ದಯಿತ್ವ ಅಂದ್ರೆ ಒಳಗಿನಿಂದ ಮಾನಸಿಕವಾಗಿ ಪೂರ್ತಿ ಹೊರಗೆ ಹಾಕಿ ಯಜುಂಶತ ವಿಸೃಷ್ಟಾನಿ ಯಾಜ್ಞವಲ್ಕೇನ ವೈದ್ಯುಜ ಜಗೃಹು ತಿತ್ತಿರಾ ಭೂತ್ವಾ ತೈತರೀಯಾಸ್ತುತೆ ತತ. ಆ ವಿಸರ್ಜನೆ ಮಾಡಿದ ಯಜಸ್ಸಿನ ಮಂತ್ರಗಳನ್ನ ತಕ್ಷಣವೇ ತಿತ್ತಿರ ಹಕ್ಕಿಯ ರೂಪದಲ್ಲಿದ್ದಂತಹ ಋಷಿಗಳು ಅದನ್ನು ಸ್ವೀಕರಿಸಿದ್ರು. ಮುಂದೆ ಅವರು ತೈತ್ತರೀಯರಾದರು. ಹೀಗೆ ಯಾಜ್ಞವಲ್ಕ್ಯನಿಂದ ಜಗತ್ತಿಗೆ ಸಿಕ್ಕಿದಂತಹ ತತ್ವಜ್ಞಾನದ ಹೊನಲು ತೈತ್ತರೀಯ ಶಾಖೆಯಾಗಿ ಬೆಳೆಯಿತು. ಬೃಹವತ್ಯಾವ್ರತಂ ಚೀರ್ಣಂ ಗುರುಣಾ ಚೋದಿತೈತ್ವಯೈಃ ಚಕಾರಾಧ್ವರ್ಯವಸ್ಥೇತು ಚರಣಾನ್ ಮುನಿ ಸತ್ತಮ. ಬ್ರಹ್ಮಹತ್ಯಾ ವ್ರತವನ್ನು ಗುರುಗಳ ಆದೇಶದಿಂದ ಆಚರಿಸಿದಂತಹ ಆ ಎಲ್ಲ ಋತ್ವಿಜರು ಅವರು ವ್ರತಾಚರಣೆಯನ್ನ ಮಾಡಿ ಯಜುಶಾಖೆಯ ಪ್ರವರ್ತಕರಾಗಿ ಮುಂದೆ ಪರಿವರ್ತಿತರಾದರು. ಯಾಜ್ಞವಲ್ಕ್ಯೋಪಿ ಮೈತ್ರೇಯ ಪ್ರಾಣಾಯಾಮ ಪರಾಯಣ ತುಷ್ಟಾವ ಪ್ರಯತ ಸೂರ್ಯಂ ಅಭಿಲಷಂಸ್ತತಃ. ಯಾಜ್ಞವಲ್ಕ್ಯರು ಪ್ರಾಣಾಯಾಮದಲ್ಲಿ ತೊಡಗಿ ಸೂರ್ಯನ ಅಂತರ್ಯಾಮಿಯಾಗಿರುವಂತಹ ನಾರಾಯಣನಲ್ಲಿ ಇನ್ನಷ್ಟು ಹೆಚ್ಚಿನ ಮಂತ್ರಗಳನ್ನ ಪಡೆಯುವ ದೃಷ್ಟಿಯಿಂದ ಪ್ರಾರ್ಥನೆಯನ್ನು ಮಾಡಿದ್ರು. ಯಾಕೆಂದ್ರೆ ಎಲ್ಲ ವೇದಗಳ ಅಭಿಮಾನಿಗಳಿರುವಂತಹದ್ದು ಸೂರ್ಯನಲ್ಲಿ. ಹಾಗಾಗಿ ಇನ್ನಷ್ಟು ಮಂತ್ರಗಳ ಅಭಿಮಾನಿಗಳನ್ನ ಮೆಚ್ಚಿಸಿ ತನ್ನಲ್ಲಿ ಒಲಿಯುವಂತೆ ಯಾಜ್ಞವಲ್ಕ್ಯ ಪ್ರಾರ್ಥಿಸಿದ. ಯಾಜ್ಞವಲ್ಕ್ಯ ಉವಾಚ ನಮಃ ಸವಿತ್ರೇ ದ್ವಾರಾಯ ಮುಕ್ತೇ ರಮಿತ ತೇಜಸೇ ಋಗ್ಯಜುಸ್ಸಾಮಭೂತಾಯ ತ್ರಯೀಧಾಮ್ನೇ ಚ ತೇ ನಮಃ. ಸವಿತೃನಾಮಕನಾದ ಜಗತ್ತನ್ನ ಹೆರುವ ಎಲ್ಲದಕ್ಕೂ ಬಾಗಿಲಿನಂತೆ ತನ್ನೆಡೆಗೆ ಒಳಕ್ಕೆ ಕರೆಯಬಲ್ಲ ಮುಕ್ತಿಗೆ ದಾರಿಯನ್ನ ತೋರುವ ಋಗ್ಯಜುಸ್ಸಾಮಗಳಿಂದ ನಿರಂತರ ಪ್ರತಿಪಾದ್ಯನಾದ ಮೂರು ಲೋಕಗಳಿಗೆ ಒಡೆಯನಾದ ನಾರಾಯಣನನ್ನು ನಾನು ನಮಿಸುತ್ತೇನೆ ಅಂತ ಸ್ತೋತ್ರ ಮಾಡುತ್ತಾರೆ. ಅಗ್ನಿ ಸೋಮಭೂತಾಯ, ಅಗ್ನಿ ಮತ್ತು ಸೋಮ ಈ ಎರಡು ದೇವತೆಗಳು ಕೂಡ ಜೋಡಿಯಾಗಿ ವೇದಗಳಲ್ಲಿ ಬಹಳ ಕಡೆಗಳಲ್ಲಿ ಪ್ರತಿಪಾದ್ಯರು. ಅವರಿಬ್ರು ಕೂಡ ಅಂದ್ರೆ ಕೆಲವು ನಾವು ಅಗ್ನಿಯಲ್ಲಿ ಕೊಟ್ಟಂತದ್ದನ್ನ ಸೋಮ ಸ್ವೀಕರಿಸ್ತಾನೆ. ಅಂದ್ರೆ ಸೋಮನ ಮೂಲಕ ಪ್ರಕೃತಿಗೆ ಅದು ಸೇರುತ್ತೆ. ಅಂದ್ರೆ ಹಗಲು ಯಜ್ಞ ಮಾಡಿದ್ರು ಕೂಡ ಆ ಯಜ್ಞದಲ್ಲಿ ಮಾಡಿದ ಅಗ್ನಿ ಅಂದ್ರೆ ಈ ಅಗ್ನಿಹೋತ್ರ ಮಾಡೋರು 24 ಗಂಟೆ ಅಗ್ನಿ ಉರಿತಾನೆ ಇರುತ್ತೆ. ಆ ಅಗ್ನಿಗೂ ಸೂರ್ಯನಿಗೂ ಅಗ್ನಿಗೂ ಸೋಮನಿಗೂ ನಿರಂತರ ಸಂಬಂಧ. ಅಗ್ನಿ ಸೂರ್ಯಾಭ್ಯಾಂ ನಮಃ ಅಗ್ನಿ ಸೋಮಾಭ್ಯಾಂ ನಮಃ ಅಂತ ಇದೆಲ್ಲ ವೇದದಲ್ಲಿ ಬರುವ ರಹಸ್ಯ ಉಪಾಸನೆಯ ಕ್ರಮಗಳು ಮತ್ತು ಉಪನಿಷತ್ತುಗಳು ಅದನ್ನ ಬಹಳ ಸುಂದರವಾಗಿ ತಿಳಿಸುತ್ತೆ. ಅದು ಲೌಕಿಕವಾಗಿಯೂ ನಮಗೆ ತುಂಬಾ ಕಡೆಯಲ್ಲಿ ಏನೋ ಅದರ ಚಟುವಟಿಕೆಯಿಂದ ನಮಗೆ ಗೊತ್ತಾಗುತ್ತೆ, ಆದ್ರೆ ಅದು ಈ ಉದ್ದೇಶಕ್ಕಾಗಿ ಹೇಳಿದ್ದು ಅಂತ ಗೊತ್ತಾಗುದಿಲ್ಲ. ಹಾಗೆ ಭಗವಂತನನ್ನ ಸ್ತೋತ್ರ ಮಾಡ್ತಾನೆ. ಅಗ್ನಿಯಲ್ಲಿ ಮತ್ತು ಸೋಮನಲ್ಲಿ ನಿಂತು ಜಗತ್ತಿಗೆ ಕಾರಣ ಸೇತವೇ ಕಾರಣಾತ್ಮನೇ, ಜಗತ್ತಿಗೆ ಬೇಕಿರುವ ಅನ್ನರಸವನ್ನ ಹುಟ್ಟು ಹಾಕುವ, ಅಗ್ನಿಯಿಂದ ಪಾಕಗೊಳಿಸಿ ದೇಹಕ್ಕೆ ಪುಷ್ಟಿಯನ್ನ ತರುವ ಓ ಭಗವಂತನೇ, ಮತ್ತು ಸೂರ್ಯನಲ್ಲಿ ನೆಲೆ ನಿಂತು ತೇಜಸ್ ಸೌಷುಮ್ನ ರುಚಿ ಬಿಭ್ರತೆ ಭಾಸ್ಕರಾಯ ಪರಂ ತೇಜಸ್ ಸೌಷುಮ್ನ ರುಚಿ ಬಿಭ್ರತೆ. ಸುಷುಮ್ನ ನಾಡಿಯ ಕಿರಣಗಳನ್ನ ಹೊತ್ತು ನಿಂತು ಸೂರ್ಯನ ಮೂಲಕ ಶಕ್ತಿಯನ್ನ ಶರೀರಕ್ಕೆ ತುಂಬುವಂತಹ ಓ ನಾರಾಯಣನೇ ನಿನಗೆ ನಮಸ್ಕಾರ. ಕಲಾಕಾಷ್ಠ ನಿಮೇಶಾದಿ ಕಾಲಜ್ಞಾನಾತ್ಮ ರೂಪಿಣೆ ಧ್ಯೇಯಾಯ ವಿಷ್ಣುರೂಪಾಯ ಪರಮಾಕ್ಷರ ರೂಪಿಣೆ. ಕಲಾ ಕಾಷ್ಠ ನಿಮೇಶ ಅದು ಹಾಗೆ ಬೆಳೀತಾ ಪ್ರಹರಗಳಾಗಿ ಯಾಮ ಪ್ರಹರಗಳಾಗಿ ದಿನವೆಣಿಸಿ ಕೊನೆಗೆ ಚತುರ್ಮುಖನ ದಿನ ಚತುರ್ಮುಖನ ಆಯುಷ್ಯದ ತನಕವೂ ಕಾಲವನ್ನ ವಿಸ್ತಾರ ರೂಪವಾಗಿ ಪ್ರತಿ ಕ್ಷಣದಲ್ಲೂ ಅದರ ಕಣ ಯಾವುದು, ಹಿಂದಿನ ಕ್ಷಣ ಮುಂದಿನ ಕ್ಷಣ, ಒಂದು ಕ್ಷಣ ತಡ ಮಾಡ್ಲಿಕ್ಕೂ ಬಿಡಲ್ಲ, ಒಂದ್ ಕ್ಷಣ ಬೇಗ ಆಗ್ಲಿಕ್ಕೂ ಬಿಡಲ್ಲ. ಬಲಿ ಮೊದಲೇ
ಯೋಗ್ಯನಾಗಿ ಅಧಿಕಾರವನ್ನ ಸ್ವೀಕರಿಸ್ಲಿಕ್ಕೆ ಹೊರಟ್ರೆ ತಡೆದು ನಿಲ್ಲಿಸಿದ. ಮುಂದೆ ಅವನಿಗೆ ಏನಾದ್ರೂ ತೊಂದರೆ ಬಂದ್ರೆ ನಾನೇ ನಿನಗೆ ನಿನ್ನ ಅಧಿಕಾರವನ್ನು ಮರಳಿ ಕೊಡಿಸ್ತೇನೆ ಅಂತ ಮಾತು ಕೊಟ್ಟಿದ್ದ. ಹಾಗಾಗಿ ಪರಮ ಲೆಕ್ಕಾಚಾರಿ ಅನಿಸಿದ ಕಾಲದ ವಿಷಯದಲ್ಲಿ ಪ್ರತಿಯೊಂದನ್ನೂ ಕೂಡ ಅವರವರ ಕರ್ಮಕ್ಕನುಗುಣವಾಗಿ ಎಷ್ಟು ಕೊಡಬೇಕು ಅಷ್ಟು ಕೊಡ್ತಾ ಕೊಡ್ತಾ ಕರ್ಕೊಂಡು ಹೋಗುವ ಧ್ಯೇಯಾಯ ನಿರಂತರ ಧ್ಯಾನಕ್ಕೆ ಸಿಗಬೇಕಾದ, ಸಿಗಲು ಯೋಗ್ಯನಾದ ಎಲ್ಲ ಜಗತ್ತಿನ ವಸ್ತುಗಳನ್ನ ಪ್ರವೇಶಿಸಿ ಅಲ್ಲಿರುವ ವಿಷಗಳನ್ನ ಕಳೆದು ಮನುಷ್ಯನಿಗೆ ತಿನ್ನಲು ಅಥವಾ ಉಣ್ಣಲು ಅಥವಾ ಅದನ್ನ ಭುಂಜಿಸಲು ಅಥವಾ ಅದನ್ನ ಸೇವಿಸಲು ಯೋಗ್ಯವಾಗುವಂತೆ ಮಾಡುವಂತಹ ವಿಷ್ಣು ರೂಪನಿಗೆ ಪರಮಾಕ್ಷರ ರೂಪಿಣಿ, ಎಲ್ಲ ಅಕ್ಷರಗಳಿಂದಲೂ ಕೂಡ ಪ್ರತಿಪಾದ್ಯನಾಗಿರುವಂತಹ ಪ್ರತಿ ಅಕ್ಷರದಿಂದಲೂ ಅವನ ನಾಮ, ಅದು ಅವನ ರೂಪವನ್ನ, ಅವನ ಆಕೃತಿಯನ್ನ, ಅವನ ಕ್ರಿಯೆಯನ್ನ, ಅವನ ಗುಣಗಳನ್ನ, ಅವನ ಆ ಪರಿಣಾಮವನ್ನ ತಿಳಿಸುವಂತಹ ವ್ಯಕ್ತಿತ್ವವಾಗಿ ಬಿಭರ್ತಿಯ ಸುರಾಣಾನ್ ಆಪ್ಯಾಯೇಂದುಂ ಸರಶ್ಮಿಭಿಃ ಸ್ವಧಾಮೃತೇನ ಚ ಪಿತೃನ್ ತಸ್ಮೈ ತೃಪ್ತ್ಯಾತ್ಮನೇ ನಮಃ. ತುಂಬಾ ಸುಂದರವಾದ ಮಾತು. ಪಿತೃದೇವತಾಕವಾದ ಪ್ರಾರ್ಥನೆ ಸೂರ್ಯನಾರಾಯಣನಲ್ಲಿ ಮಾಡ್ತಾ, ಯಾವ ಸುರಗಣಾನ್ನ ಬಿಭರ್ತಿ, ದೇವತೆಗಳ ಗುಂಪನ್ನ ಹೊತ್ತು ನಿಂತಿದ್ದಾನೆ. ಆಪ್ಯಾಯ ಇಂದು ಸ್ವರಶ್ಮಿಭಿಃ, ತನ್ನ ಕಿರಣಗಳಿಂದ ಚಂದ್ರನನ್ನೇ ಪೋಷಿಸುತ್ತಾ, ಅಂದ್ರೆ ಸೂರ್ಯನ ಮೂಲಕ ಚಂದ್ರನನ್ನ ಪೋಷಿಸುತ್ತಾ, ಸೂರ್ಯ ಆಪ್ಯಾಯ ಇಂದುಂ ಸ್ವರಶ್ಮಿಭಿಃ ಸ್ವಧಾಮೃತೇನ, ಅದು ಸ್ವಧಾ ಎನ್ನುವ ಅಮೃತ. ಸೂರ್ಯನಲ್ಲಿ, ಚಂದ್ರನಲ್ಲಿ ಪಿತೃಗಳಿಗೆ ಏನೇ ಕೊಟ್ಟರು ಕೂಡ ಅದು ಚಂದ್ರನ ಮೂಲಕ ಲೋಕಕ್ಕೆ ತೆರಳುತ್ತೆ. ಅದಕ್ಕೆ ಸ್ವಧಾ ಅಂತ ಅಲ್ಲಿ ಪಿತೃ ಕರ್ಮದಲ್ಲಿ ಹೇಳುವಂಥದ್ದು. ಸ್ವಧಾಮೃತೇನ ಚ ಪಿತೃನ್, ಪಿತೃಗಳನ್ನ ಸ್ವಧಾ ಅನ್ನುವ ಶಬ್ದದ ಅಮೃತದಿಂದ ಅರ್ಪಣೆಯನ್ನ ಮಾಡುವ ಪಿತೃನ್ ತಸ್ಮೈ ತೃಪ್ತ್ಯಾತ್ಮನೇ ನಮಃ. ಆ ಪಿತೃಗಳಿಗೆ ತೃಪ್ತಿಯನ್ನು ಉಂಟು ಮಾಡುವ ತೃಪ್ತಿಕಾರಕನಾದ ಪಿತೃದೇವತಾಕವಾದ ಶಕ್ತಿ ಅನಿಸಿದ ಸೂರ್ಯನಲ್ಲಿ ನೆಲೆಸಿದ ನಾರಾಯಣನಿಗೆ, ಅಂತರ್ಯಾಮಿಯಾದ ಭಗವಂತನಿಗೆ ನಮಃ. ಹಿಮಾಂಬು ಘರ್ಮ ವೃಷ್ಟೀನಾಂ ಕರ್ತಾ ಭರ್ತಾ ಚ ಯಃ ಪ್ರಭು ತಸ್ಮೈ ತ್ರಿಕಾಲ ರೂಪಾಯ ನಮಃ ಸೂರ್ಯಾಯ ವೇಧಸೆ. ಹಿಮಾಂಬು ಧರ್ಮ ವೃಷ್ಟೀನಾಂ, ಹಿಮ ಅಂದ್ರೆ ಚಳಿ, ಅಂಬು ಮಳೆ, ಕರ್ಮ ಅಂಬು ಅಂದ್ರೆ ನೀರು, ಘರ್ಮ ಅಂದ್ರೆ ಸೆಕೆ, ವೃಷ್ಟಿ ಅಂದ್ರೆ ಮಳೆ. ತಂಪಾದ ನೀರು, ಬೇಸಿಗೆ ಮತ್ತು ಮಳೆ, ಇವುಗಳ ವೃಷ್ಟಿನಾಂ, ಇವುಗಳ ಕರ್ತ, ಇವುಗಳನ್ನು ಉಂಟು ಮಾಡುವ ಮೂರು ಋತುಗಳ, ಅಂದ್ರೆ ಮೂರು ರೀತಿಯ ಋತು ಆರಿದ್ರು, 2 ಋತುಗಳಲ್ಲಿ ಮಳೆ, 2 ಋತುಗಳಲ್ಲಿ ಚಳಿ, 2 ಋತುಗಳಲ್ಲಿ ಬೇಸಿಗೆ. ಈ ರೀತಿ ಥಂಡಿ, ಸೆಕೆ ಮತ್ತು ಮಳೆಗಾಲ, ಈ ಮೂರರ ಕರ್ತಾ ಭರ್ತಾ ಚ ಯಃ ಪ್ರಭು, ಯಾರು ಈ 3 ಕಾಲಗಳನ್ನು ಚೆನ್ನಾಗಿ ಲೋಕದಲ್ಲಿ ಜನರಿಗೆ ಅರ್ಥೈಸುವಂತೆ ಮಾಡುತ್ತಾನೋ, ತಸ್ಮೈ ತ್ರಿಕಾಲ ರೂಪಾಯ, ಅಂತಹ 3 ಕಾಲಗಳಿಗೆ ಒಡೆಯನೆನಿಸಿದಂತಹ ಸೂರ್ಯನಿಗೆ ನಮಃ ಸೂರ್ಯಾಯ ವೇಧಸೆ. ಸೂರ್ಯನಿಗೆ, ಸೂರಿಗಳು ಅಂದ್ರೆ ಜ್ಞಾನಿಗಳು, ಜ್ಞಾನಿಗಳಿಗೆ ಸಿಗುವ 3 ಕಾಲವನ್ನೂ ನಿಯಮಿಸುವ ಭಗವಂತನಿಗೆ ನಮಸ್ಕಾರ. ಅಪಹಂತಿ ತಮೋ ಯಶ್ಚ ಜಗತೋಸ್ಯ ಜಗತ್ಪತಿ ಸತ್ವಧಾಮಧರೋ ದೇವೋ ನಮಸ್ತಸ್ಮೈ ವಿವಸ್ವತೆ. ಯಾರು ಕತ್ತಲೆಯನ್ನು ಕತ್ತರಿಸುತ್ತಾನೋ, ಜಗತ್ತಿಗೆ ಅಂಟಿದ 2 ರೀತಿಯ ಬೆಳಕನ್ನ, ಒಳಹೊರ ಬೆಳಕನ್ನ ತುಂಬುತ್ತಾನೋ, ಸತ್ವಧಾಮ ಪರ, ಸಾತ್ವಿಕವಾದ ಬೆಳಕನ್ನೇ ಹೊತ್ತು, ಸತ್ವಧಾಮ ಅಂದ್ರೆ ಉತ್ತಮವಾದ ಸಾತ್ವಿಕರನ್ನೇ ತನ್ನಲ್ಲಿ ಇರಿಸಿಕೊಳ್ಳುವ ಮನೆಯನ್ನ ಹೊತ್ತಿರುವ ದೇವನಾದ ನಾರಾಯಣನಿಗೆ ವಿವಸ್ವತೆ, ಸೂರ್ಯನಲ್ಲಿರುವಂತಹ ಭಗವಂತನಿಗೆ ನಮಸ್ಕಾರ. ಸತ್ಕರ್ಮ ಯೋಗ್ಯ ನ ಜನೋ ನೈವಾಪ ಶುದ್ಧ ಕಾರಣಂ ಯಸ್ಮಿನ್ನನುದಿತೆ ತಸ್ಮೈ ನಮೋ ದೇವಾಯ ಭಾಸ್ವತೆ. ಯಾರು ಉದಯ ಆಗದೇ ಇದ್ರೆ
ಮನುಷ್ಯ ಸತ್ಕರ್ಮದಲ್ಲಿ ಪ್ರವೃತ್ತಿಯಾಗುವುದೇ ಸಾಧ್ಯವಿರಲಿಲ್ವೋ, ಯಾರು ಉದಯವಾಗದೇ ಇದ್ರೆ ಯಾವ ನೀರು ಕೂಡ ಯಾವತ್ತೂ ಕೂಡ ಪರಿಶುದ್ಧವಾಗುವುದಕ್ಕೆ ಸಾಧ್ಯವೇ ಇರಲಿಲ್ವೋ, ಯಾರು ಹುಟ್ಟದೇ ಇದ್ರೆ ಲೋಕದಲ್ಲಿ ಬೆಳಕೇ ಉಂಟಾಗುವುದಿಲ್ವೋ, ಅಂತಹ ಬೆಳಕನ್ನ ಚೆಲ್ಲುವ ಭಗವಂತನಿಗೆ ನನ್ನ ನಮಸ್ಕಾರ. ಎಷ್ಟು ಸುಂದರವಾಗಿ ಸೂರ್ಯನ, ಇದು ನಿತ್ಯ ನಾವು ಸೂರ್ಯನ ಪ್ರಾರ್ಥನೆ ಮಾಡಬೇಕಾದ್ದು. ಒಂಥರ ಅತ್ಯಂತ ಪುಟ್ಟದಾದ ಆದಿತ್ಯ ಹೃದಯ ಇದು. ಅಂದ್ರೆ ಸುಮಾರು 10 ಶ್ಲೋಕಗಳಿಂದ ಕೂಡಿದ ಈ ಪದ್ಯವನ್ನ ನಿತ್ಯ ಹೇಳಿದ್ರೆ ಇದು ಒಂಥರ ವೇದಾಂತದ ಚಿಂತನೆಯೂ ಹೌದು, ಕೃತಜ್ಞತಾ ಅರ್ಪಣೆಗೆ ಯೋಗ್ಯವಾದ ಎಲ್ಲ ಸಂಗತಿಗಳನ್ನು ಸೇರಿಸಿಕೊಂಡು ಸೂರ್ಯನಲ್ಲಿ ಪ್ರಾರ್ಥನೆ ಮಾಡುವಂತಹ ಅಂಶವೂ ಇಲ್ಲಿ ಇದೆ. ಸ್ಪೃಷ್ಟೋ ಯದು ಯದಂಶುಭಿರ್ಲೋಕಃ ಕ್ರಿಯಾಯೋಗ್ಯೋ ಹಿಚಾಯತೆ ಪವಿತ್ರತಾ ಕಾರಣಾಯ ತಸ್ಮೈ ಶುದ್ಧಾತ್ಮನೇ ನಮಃ. ಯಾರ ಕಿರಣಗಳಿಂದ ಜಗತ್ತಿನ ಸುತ್ತಮುತ್ತಲಿನ ಎಲ್ಲ ವಸ್ತುಗಳು ಕೂಡ ಅತ್ಯಂತ ಪರಿಶುದ್ಧವಾಗುತ್ತೋ, ಯಾರ ಸ್ಪರ್ಶವಾದಾಗ ಆ ವಸ್ತುಗಳು ಕರ್ಮಾನುಷ್ಠಾನಕ್ಕೆ ಯೋಗ್ಯವಾಗ್ತಾವೋ, ಹೀಗೆ ಪಾವಿತ್ರ್ಯಕ್ಕೆ ಕಾರಣವಾದ ಶುದ್ಧ ಸ್ವರೂಪನಾದ ಸೂರ್ಯನಲ್ಲಿ ನೆಲೆಸಿದಂತಹ ಭಗವಂತನಿಗೆ ಶುದ್ಧಾತ್ಮಕನಾಗಿದ್ದಾನೆ ಎನ್ನುವ ಕಾರಣಕ್ಕಾಗಿ ಮತ್ತೆ ಮತ್ತೆ ನಮಸ್ಕರಿಸ್ತೇನೆ. ನಮಸ್ಸವಿತ್ರೇ ಸೂರ್ಯಾಯ ಭಾಸ್ಕರಾಯ ವಿವಸ್ವತೆ ಆದಿತ್ಯಾಯ ಆದಿಭೂತಾಯ ದೇವಾದೀನಾಂ ನಮೋ ನಮಃ. ಎಲ್ಲವನ್ನು ಹೆರುವವನಿಗೆ, ಜ್ಞಾನಿಗಳಿಂದ ತಿಳಿಯಲ್ಪಡುವವನಿಗೆ, ಬೆಳಕನ್ನೇ ಕೈಯಾಗಿಸಿಕೊಂಡು ಎಲ್ಲರನ್ನು ತಟ್ಟುವವನಿಗೆ, ಎಲ್ಲ ಕಡೆ ಮುಟ್ಟಿ ವಾಸವಾಗಿ ಎಲ್ಲದರ ಕೊಳೆಯನ್ನು ತೆಗೆಯುವವನಿಗೆ, ಕಾಲವನ್ನ ಕೊಂಡೊಯ್ದು ಪ್ರತಿಯೊಬ್ಬರ ಆಯುಷ್ಯವನ್ನ ವೃದ್ಧಿಸುವವನಿಗೆ, ವಯಸ್ಸನ್ನ ಹೆಚ್ಚಿಸುವವನಿಗೆ, ಎಲ್ಲದಕ್ಕಿಂತ ಮೊದಲು ಎದ್ದು ನಾವು ನಮಸ್ಕರಿಸಬೇಕಾದದ್ದು ಅವನಿಗೆ. ಆದ್ರಿಂದ ಆ ಮೂಲಕವೇ ಜಗತ್ತಿಗೆ ಬೆಳಕನ್ನ ಚೆಲ್ಲುವವನಿಗೆ, ಎಲ್ಲ ದೇವತೆಗಳಿಗೆ ಮೂಲ ನೆನೆಸಿದೆ. ಈ ಶಬ್ದ ಅಂತೂ ಸ್ಪಷ್ಟವಾಗಿ ಭಗವಂತನಿಗೆ. ದೇವಾದೀನಾಂ ಆದಿಭೂತಾಯ, ಇದು ಸೂರ್ಯಾತ್ಮಕನಾದ ಸೂರ್ಯನಲ್ಲಿ ನೆಲೆಸಿದ ನಾರಾಯಣನನ್ನೇ ಹೇಳಬೇಕು ಹೊರತು ಚಕ್ಷು ಸೂರ್ಯೋ ಅಜಾಯತ ಅಂತಹ ಚಕ್ಷುಸ್ಸಿನಿಂದ ಸೂರ್ಯ ಉದಯಿಸಿದ ಅಂತ ಹೇಳಿದ ಭಗವಂತನಿಗೆ ನಾವು ಈ ಸ್ತೋತ್ರವನ್ನ ಅರ್ಪಿಸಲೇಬೇಕಾಗುತ್ತೆ. ಹಿರಣ್ಮಯಂ ರಥಂ ಯಸ್ಯ, ಯಾರ ರಥವು ಬಂಗಾರದ್ದೋ, ಕೇತವೋ ಅಮೃತವಾಜಿನಃ. ಈ ಧ್ವಜಗಳು, ಪ್ರಜ್ಞಾರೂಪವಾದ ಧ್ವಜಗಳು ಆ ರಥಕ್ಕೆ ತುಂಬಿಕೊಂಡಿದೆ. ಛಂದಸ್ಸು ಎನ್ನಿಸುವಂತಹ ಭುವನೋರ್ಲೋಕ ಚಕ್ಷುಷಂ ತೇ ತಂ ನಮಾಮ್ಯಹಂ. ವೇದ ಮಂತ್ರಗಳೆಂಬಂತಹ ಕುದುರೆಗಳಿಂದ ನಿರಂತರ ಎಳೆಯಲ್ಪಡುವಂತಹದ್ದು ಸೂರ್ಯ ಅಂತೂ ಅಲ್ವೇ ಅಲ್ಲ, ಸೂರ್ಯನಾರಾಯಣನೇ. ಭುವನಾಲೋಕ ಚಕ್ಷುಷಂ, ಮೂರು ಲೋಕಗಳ ಎಲ್ಲವನ್ನೂ ತನ್ನ ಕಣ್ಣಾಗಿಸಿಕೊಂಡು ಓಡಾಡುವಂತಹ ಭಗವಂತನಿಗೆ ಸಾಕ್ಷಾತ್ ಈಕ್ಷತೆ ಅನ್ನುವ ಸಾಕ್ಷಿಯ ಕಾರ್ಯವನ್ನು ನಡೆಸುವಂತಹ ದೇವತೆಗಳ ಅಂತರ್ಯಾಮಿಯಾಗಿರುವ ನಾರಾಯಣನಿಗೆ ನನ್ನ ನಮಸ್ಕಾರ ಅಂತ ಈ ಪದ್ಯದಲ್ಲಿ ನಿರೂಪಣೆ ಮಾಡಿದ್ದಾರೆ. ಇತ್ಯೇವಮಾದಿಭಿ, ಈ ರೀತಿಯಾದ ಮಾತುಗಳಿಂದ ಸ್ತೂಯಮಾನಸ್ಯ ವೈರವಿ, ಸೂರ್ಯನ್ ಸ್ತುತಿಸಲ್ಪಡ್ತಾ ಇರಬೇಕಾದ್ರೆ ವಾಜಿರೂಪಧರ ಪ್ರಾಹ, ಹಯಗ್ರೀವ ರೂಪದಿಂದ ಕಂಡ ಭಗವಂತ ವ್ರಿಯತಾಮಿತಿ ವಾಂಛಿತಂ, ಏನ್ ಬೇಕು ಕೇಳು ಅಂತ ಯಾಜ್ಞವಲ್ಕ್ಯನಿಗೆ ಹೇಳಿದ. ಯಾಜ್ಞವಲ್ಕ್ಯಸ್ತುತಾ ಪ್ರಾಹ, ಯಾಜ್ಞವಲ್ಕ್ಯನಾಗ ಹೇಳಿದ. ಪ್ರಣಿಪತ್ಯ ದಿವಾಕರಂ, ಕೈ ಮುಗಿದು ಸೂರ್ಯನಲ್ಲಿ ಕೇಳಿದ. ಯಜೂಂಸಿತಾನಿ ಮೇ ದೇಹಿ ಯಾನಿ ಸಂತಿ ನಮೇ ಗುರೌ, ಇನ್ನೂ ವೇದಗಳಲ್ಲಿ ಬಹಳ ವಿಸ್ತಾರವಾದ ಪ್ರಪಂಚ ಇದೆ ಅಂತ ಕೇಳಿದ್ದೆ. ನನ್ನ ಗುರುಗಳು ಕೊಟ್ಟ ಯಜುಸ್ಸಿನ ಮಂತ್ರಗಳನ್ನೆಲ್ಲ ಬಿಟ್ಟಿದ್ದೇನೆ, ಇನ್ನಷ್ಟು ಮಂತ್ರಗಳು ಇವೆ ಅಂತ ಆ ರಾಶಿಯಲ್ಲಿ ಒಂದು ಹಿಡಿ ತೆಗೆದುಕೊಟ್ರೂ ಕೂಡ ಅದು ಜಗತ್ತಿನ ಎಲ್ಲಾ ಜೀವರಾಶಿಗಳಿಗೆ ಓದಿ ಮುಗಿಸಲಾಗದ್ದು ಅಂತ ಕೇಳಿದ್ದೆ. ಆದ್ರೆ ನನಗೆ ಇನ್ನುಳಿದ ಆ ವೇದದ ಮಂತ್ರಗಳು ಬೇಕು. ಸಂತಿ ಮಮೇ ಗುರೌ, ನನ್ನ ಗುರುಗಳಲ್ಲಿ ಇಲ್ಲದೆ ಇರುವಂತಹ ಇನ್ನಷ್ಟು ಹೆಚ್ಚಿನ ಆ ಮಂತ್ರಗಳನ್ನು ನನಗೆ ಉಪದೇಶಿಸಿ. ಏವ ಮುಕ್ತೌ ದದೌ ತಸ್ಮೈ ಯಜುಂಶ ಭಗವಾನ್ ರವಿ, ಹೀಗೆ ಹೇಳಲು ಸೂರ್ಯನಾರಾಯಣನು ಇನ್ನಷ್ಟು ವೇದ ಮಂತ್ರಗಳನ್ನ ಅವನಿಗೆ ತಿಳಿಸಿದ. ಅಯಾತಯಾಮ ಸಂಜ್ಞಾನಿ ತಾನಿ ವೈ ತಾನಿವೆತ್ತಿನ ತದ್ಗುರು, ಕೆಲವು ಹೊತ್ತು ಆ ಮಂತ್ರಗಳನ್ನು ಉಪದೇಶಿಸದೆ ಅಥವಾ ಅನುಸಂಧಾನ ಮಾಡದೆ ಹೋಯ್ತು ಅಂದ್ರೆ ಒಂದು ವಾರಗಟ್ಲೆ, ಆ ಮಂತ್ರಗಳು ಯಾತಯಾಮ, ಅದು ತಿನ್ನಬಾರದ ಪದಾರ್ಥ. ಅಂದ್ರೆ ಆಮೇಲೆ ಏನ್ ಮಾಡಿದ್ರು ಮೊದಲಿನ ಹಾಗೆ ಅದು ಬರೀ ಮಂತ್ರಗಳಾಗುತ್ತೆ ಹೊರತು ಮಂತ್ರಾರ್ಥ ಹೊಳೆಯುವುದೇ ಇಲ್ಲ.
ಮಂತ್ರಾರ್ಥ ಹೊಡಿಬೇಕು ಅಂದ್ರೆ ನಿರಂತರ ಮತ್ತೆ 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 ಅದನ್ನ ಚಿಂತನೆ ಮಾಡ್ತಾ ಇರ್ಬೇಕು. ಬರೀ ಮಂತ್ರವನ್ನ ತಲೆ ಮೇಲೆ ಹೊತ್ತಿದ್ರೆ ಅದು ಭಾರ ಹೊತ್ತ ಕತ್ತೆಯ ಹಾಗೆ, ಏನು ವಿಶೇಷ, ಅದಕ್ಕೆ ಫಲ ಇಲ್ಲ. ಮತ್ತೆ ಮತ್ತೆ ಮಂತ್ರಾರ್ಥವನ್ನ ಚಿಂತಿಸುವ ನಿಟ್ಟಿನಲ್ಲಿ ಪ್ರಯತ್ನಿಸುವುದಕ್ಕೆ ಬೇಕಿರುವಂತಹ ಶಕ್ತಿಯನ್ನ ಕೊಡು ಅಂತ ದೇವರಲ್ಲ ಅವನು ಕೇಳಿದ. ಆಗ ಅದಕ್ಕೆ ಅಯಾತಯಾಮ, ಅದು ಕಳೆದು ಹೋದ ಕಾಲದ ಮಂತ್ರಗಳು ಅಂತ ಅನ್ನಿಸದೆ ಅವನಿಗೆ ಹೆಚ್ಚು ಅದರಲ್ಲಿ ಶ್ರದ್ಧೆ ಮೂಡುವಂತೆ ಕೇಳಿಕೊಂಡ. ಯಜುಂಶಿತೈ ಯೈರಧೀತಾನಿ ತಾನಿ ವಿಪ್ರೇ ದ್ವಿಜೋತ್ತಮ ವಾಜಿನಸ್ತೆ ಸಮಾಖ್ಯಾತಾ ಸೂರ್ಯೋಪ್ಯಶ್ವೋ ಅಭವದ್ಯತಃ. ವೇದಗಳ ಮಾತುಗಳನ್ನ ಏನು ಜ್ಞಾನಿಗಳು ಓದಿದ್ದಾರೆ ಅದು ವಾಜಿನಃ, ಅದು ವಾಜಸನೀಯ ಅಂತ ಆಗುತ್ತೀಗ. ವಾಜಿನ ಸನ ಅಂದ್ರೆ ಶಣುದಾನೆ ಅಂತ ಧಾತು. ವಾಜಿಯಿಂದ ಸನ, ಸೂರ್ಯನಾರಾಯಣ ಹೈಗ್ರೀವ ರೂಪದಿಂದ ಅವನಿಗೆ ಉಪದೇಶ ಮಾಡಿದ ಅನ್ನುವ ಕಾರಣಕ್ಕಾಗಿ ಅದಕ್ಕೆ ವಾಜಸನೀಯ ಅಂತ ಹೆಸರು ಬಂತು. ಶಾಖಾಭೇದಾಸ್ತು ತೇಷಾಂ ವೈ ದಶ ಪಂಚವಾಜಿನಾಂ ಕಾಣ್ಮಾದ್ಯಾ ಸುಮಹಾಭಾಗ ಯಾಜ್ಞವಲ್ಕ್ಯಾ ಪ್ರಕೀರ್ತಿತಾಃ. ಸೂರ್ಯ ಅಶ್ವದ ರೂಪದಲ್ಲಿ ಕೊಟ್ಟ ವಿದ್ಯೆ ಅದು ವಾಜಸನೀಯ ಅಂತ ಅನ್ನಿಸಿಕೊಂಡಿತು. ಅದರ ಜೊತೆಗೆ ಎಲೈ ಮಹಾಭಾಗ ಅಂದ್ರೆ ಮೈತ್ರಿಯನಿಗೆ ಹೇಳ್ತಾ ಇರುವುದು, ಆ ವಾಜಿಯ ರೂಪದಿಂದ ಬಂದ ಶ್ರುತಿಗಳು ಕಾಣುವ ಮೊದಲಾದ 15 ಶಾಖೆಗಳಿಗೆ ಕಾರಣವಾಯಿತು. ಆ ಅಷ್ಟೂ ಶಾಖೆಗಳು ಮಹರ್ಷಿ ಯಾಜ್ಞವಲ್ಕರಿಂದ ಲೋಕಕ್ಕೆ ಮುಂದೆ ಪ್ರವೃತ್ತಿ ಆಯಿತು ಅನ್ನೋದನ್ನ ಕೇಳುತ್ತೇವೆ ಅನ್ನುವಲ್ಲಿಗೆ 3ನೆಯ ಅಂಶದ 5ನೆಯ ಅಧ್ಯಾಯ ಮುಗಿತಾಯ. ಮತ್ತೆ 6ನೆಯ ಅಧ್ಯಾಯದ ಮುಂದುವರಿದ ಭಾಗದಲ್ಲಿ ಸಾಮವೇದದ ಸಮಗ್ರ ಪ್ರಪಂಚ, ಅದಕ್ಕೆ ಪುರಾಣದ ಜೊತೆಗಿರುವ ಸಂಬಂಧ, ಅದು ಏನು ವಿಭಾಗಗಳನ್ನು ಹೇಳುತ್ತೆ ಅನ್ನೋದನ್ನು ನಾಳೆ ಮತ್ತೆ ಅನುಸಂಧಾನ ಮಾಡೋಣ. ಶ್ರೀ ಹರಿಪ್ರಿಯತಾಂ. ಶ್ರೀ ಕೃಷ್ಣಾರ್ಪಣಮಸ್ತು.